ಹಲೋ ಹಲೋ, ನಾವು IT ಡಿಪಾರ್ಟ್ಮೆಂಟಿಂದ ಫೋನ್ ಮಾಡ್ತಾ ಇದ್ದೀವಿ. ಹಾಂ, ತುಂಬ ದಿನದಿಂದ ಒಂದು ಕೇಸ್ ಫಾಲೋ ಅಪ್ ಮಾಡ್ತಿದ್ವಿ. ಅದಕ್ಕೆ ಸಪೋರ್ಟಿಂಗ್ ಎವಿಡೆನ್ಸ್ ಆಗಿ ಒಬ್ರು ಫೋನ್ ಟ್ಯಾಪ್ ಮಾಡಿ ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು. ಡೀಟೇಲ್ಸ್ ಎಲ್ಲ ಮೇಲ್ ಮಾಡಿ. ಓಕೆ ಸರ್, ನಾನು ಫಾಲೋ ಅಪ್ ಮಾಡ್ತೀನಿ. ಸನದಿ, ಓಯ್ ಏನು ಆಗಲ್ಲ. ಹಲೋ ಸನದಿ, ಕೇಳ್ತಿದ್ಯಣ್ಣ? ಹಾಂ ಹೇಳು, ಕೇಳಿಸ್ತಾ ಇದೆ. ಏನ್ ಮಾಡ್ತಿದ್ದೀರಣ್ಣ? 8 ಗಂಟೆಗೆ ಇನ್ನೇನು ಮಾಡೋಕ್ಕಾಗತ್ತೆ? ನನ್ನ ಹೆಂಡತಿ ಅಗ್ನಿಸಾಕ್ಷಿ ಸೀರಿಯಲ್ ನೋಡ್ಕೊಂಡು ಕೂತಾಳೆ, ನಾನು ಬೇರೆ ವಿಧಿ ಇಲ್ಲದೆ ಅದನ್ನ ನೋಡ್ಕೊಂಡು ಕೂತಿದ್ದೆ. ಅಣ್ಣ ಫಸ್ಟ್ ನ್ಯೂಸ್ ನೋಡೋಣ. ಏನ್ ತಮಾಷೆ ಮಾಡ್ತಾ ಇದೆಯಾ? ಚಾನಲ್ ಚೇಂಜ್ ಮಾಡಿದ್ರೆ ಮನೇಲಿ ಪ್ರಳಯ ಆಗ್ಬಿಡುತ್ತೆ ಅಷ್ಟೇ. ಅಯ್ಯೋ, ಅಲ್ಲಿ ಆಲ್ರೆಡಿ ಪ್ರಳಯ ಆಗ್ತಿದೆ ನೋಡೋಣ. ಏಯ್, ರಿಮೋಟ್ ಕೊಡು. ಏನದು? ಮಾಡ್ತೀನಿ ತಡೆಯೋ. ಏನು ಬರ್ತಿದೆ ಟಿವಿಲಿ? We have decided that the 500 rupee and 1000 rupee currency notes presently in use will no longer be legal tender from midnight to night. ಸೂಪರ್ ಸರ್, ನಮ್ಮನ್ನು ಮಾತ್ರ ಇಂಥ ಜಾಗಕ್ಕೆ ಹಾಕಿ ಎಲ್ಲರೂ ಮಜಾ ಮಾಡ್ತಿದ್ರು. ಸಾಯಿ ಹೋಗಿದ್ರು. ಯಾಕಮ್ಮ ಕೆಮ್ಮ? ಬೆಳಗ್ಗೆಯಿಂದ ಒಂದೇ ಸಮ ಕೆಮ್ಮು. ಹಲೋ ಸರ್, ನಿಮಗೆ ಈ ವಿಷಯ ಮುಂಚೆನೇ ಗೊತ್ತಿತ್ತಾ? ಏನು ವಿಷಯ? ನನಗೆ ಗೊತ್ತಿದ್ದರೆ ನಾನೇ ಅಮೌಂಟ್ ಸೇವ್ ಮಾಡ್ಕೊತಿರ್ಲಿಲ್ವಾ? ಸೆಂಟ್ರಲ್ಲಿ 2-3 ಜನಕ್ಕೆ ಮಾತ್ರ ಗೊತ್ತಿತ್ತಂತೆ. ಯಾರ್ರಿ ನೀವು? ಆದರೆ ಈ ಥರ ಶಾಕ್ ಕೊಡ್ತಾರಂತ ಯಾರೇ ಎಕ್ಸ್ಪೆಕ್ಟ್ ಮಾಡಿಲ್ಲ ಬಿಡಿ. ಯಾರ್ರಿ ರೀ? ಏನಾಯ್ತ್ರಿ? ಅಲ್ಲ, ಯಾರೋ ನನಗೆ ಫೋನ್ ಮಾಡ್ಬಿಟ್ಟು ಏನೋ ಅವರವರೇ ಮಾತಾಡ್ಬೇಕು. ಕ್ರಾಸ್ ಕನೆಕ್ಷನ್ ಇರ್ಬೋದು. ಅರ್ಜೆಂಟ್ ಕೆಲಸ ಇದೆ, ಸ್ಟೇಷನ್ಗೆ ಹೋಗ್ಬರ್ತೀನಿ. ಬಾಗ್ಲ ನಂದೇನು ಜಾಸ್ತಿ ಇಲ್ಲ. 20-25 ಕೋಟಿ ಎಕ್ಸ್ಚೇಂಜ್ ಮಾಡಕ್ಕೆ ಪರ್ಸೆಂಟೇಜ್ हमारा बिजनेस का बहुत प्रॉब्लम हो गया सर. परसेंटेज कम करो. ಏನಾದರೂ ಪ್ರಾಬ್ಲಮ್ ಆಗುತ್ತೆ ಸರ್? ನನ್ನ ಹತ್ರ ಒಂದು 25 ಲಕ್ಷ ಇತ್ತು. ಗುರು, ನನಗೆ ಗೊತ್ತಿರೋ ಮ್ಯಾನೇಜರು 10% ಮುಚ್ಕೊಂಡು ಹೋಗಿ. ಈ ಜಾಗ ನಾನು ಮರಳಿ ಬಿಟ್ಟರೆ ಬೇರೇನೂ ಇಲ್ಲದೆ ಇರೋ ಮರುಭೂಮಿ ಅಂದ್ಕೊಂಡಿದ್ದೆ. ಆದರೆ ಈಗ ಗೊತ್ತಾಯ್ತು, ಇದು ಎಷ್ಟೇ ತೋಡಿದ್ರೂ ಮುಗಿದೇ ಇರೋ ಚಿನ್ನದ ಗಣಿ ಅಂತ. ಹಳೆ 1,000 ಹಾಗೂ 500 ರೂಪಾಯಿ ನೋಟುಗಳನ್ನ ಬ್ಯಾನ್ ಮಾಡಿದೆ. ಹೊಸ 500 ಹಾಗೂ 2,000 ಮುಖ ಬೆಲೆಯ ನೋಟುಗಳನ್ನ ಜಾರಿಗೆ ತಂದಿದೆ. 2,000 ರೂಪಾಯಿ ನೋಟಲ್ಲಿ ನ್ಯಾನೋ ಟೆಕ್ನಾಲಜಿ GPS ಚಿಪ್ ಇದೆ. ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋಕೆ ಬಂದಿಲ್ಲ. ಇನ್ನು ಮುಂದೆ ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳೋಕೆ ಬಂದಿದ್ದೀನಿ. ಕಾರಣ ಕರೆಕ್ಟ್ ಆಗಿದ್ರೆ ಕ್ಷಮಿಸೋಕೆ ಹೇಳಿ. ತಪ್ಪು ಅನ್ಸಿದ್ರೆ